ಶುರು ಮಾಡೋದ ನಮ್ ಡ್ಯೂಟಿ. ನಮ್ಮ ಏರಿಯಾ ಬಾಯ್. ದಟ್ ಇಸ್ ರೈಟ್ ಮಾಮ್, ಸ್ವಲ್ಪ ವಾಚ್ ನೋಡ್ಕೊಂಡ್ಬಿಡೆ, ಯಾರು ಬರೋ ಟೈಮ್ ಆಯ್ತು. ಮಿರ್ಚಿನಲ್ಲಿ ಕೇಳ್ತಾ ಇದ್ದೀರಾ ಅಡ್ಡ ಮಾತು, ನಿಮ್ಮ ಏರಿಯಾ ಹುಡುಗ RJ ಅಮಿತ್ ಜೊತೆ. ನಿಮಗೆ ಗೊತ್ತಿರಬೇಕು ಇಲ್ಲಿಂದ ಏನೇ ನಡೆದ್ರು ನಮ್ಮದೇ ಹವಾ ನಮ್ಮದೇ ಅಡ್ಡ ಅಂತ. ಒಂದು ಇಂಪಾರ್ಟೆಂಟ್ ವಿಷಯ ಬಾಸ್, ಫಸ್ಟ್ ಸ್ಟಾರ್ಟಿಂಗ್ ಓಪನಿಂಗ್ ಅಲ್ಲೇ ಹೇಳ್ತಾ ಇದ್ದೀನಿ, ಇದು ಮಿರ್ಚಿನಲ್ಲಿ ನನ್ನ ಕೊನೆಯ ವಾರ. ಹೌದು, ಏರಿಯಾ ಬಾಯ್ ಅಡ್ಡ ಖತಮ್ ಆಗುತ್ತೆ ಈ ಒಂದು ವೀಕೆಂಡ್ ಆದ್ಮೇಲೆ. ಸೊ ಈ ಸ್ಯಾಟರ್ಡೆ ನನ್ನ ಕೊನೆಯ ದಿನ ರೇಡಿಯೋ ಮಿರ್ಚಿನಲ್ಲಿ. ದಟ್ ಇಸ್ ರೈಟ್, ಸಿಕ್ಕಾಬಡೆ ಮಜಾ ಇತ್ತು. ಆಲ್ಮೋಸ್ಟ್ ಎರಡೂವರೆ ವರ್ಷ ಎಷ್ಟು ತಲೆ ಹರಟೆ ಮಾಡಿದ್ದೀನಿ. ಕಲಾವಿದನಾಗಿ ರೇಡಿಯೋನಲ್ಲಿ ಬೆಳೆದಿದ್ದೀನಿ ನಾನು. ಅಂದ್ರೆ ಮುಂಚೆನೆ ಟ್ರೈನಿಂಗ್ ಎಲ್ಲ ಕೊಟ್ಟಿದ್ರು, ಬಟ್ ನಾನ್ ಮಾತಾಡ್ತಾ ಎಷ್ಟೋ ಕಲ್ತ್ಕೊಳಕ್ ಸಿಕ್ಕಿದೆ, ಎಷ್ಟೋ ಬೆಳೆಯಕ್ ಸಿಕ್ಕಿದೆ, ಎಷ್ಟೋ ಜನ ಮೆಸೇಜು, ಎಷ್ಟು ಪ್ರೀತಿ. 2.5 ವರ್ಷದಲ್ಲಿ ಮೈ ಗಾಡ್, ಆಫ್ಟರ್ನೂನ್ ಟೈಮ್ ಬ್ಯಾಂಡ್ ಅಂದ್ರೆ ತುಂಬಾ ಜನ ಹೇಳ್ತಾ ಇದ್ರು ಏರಿಯಾ ಬಾಯ್ ಬರ್ತಾನೆ ಅಂತ. ಅಂಡ್ ಈ ಒಂದು ಏರಿಯಾ ಬಾಯ್ ನ ಒಂದು ಕಾನ್ಸೆಪ್ಟ್ ಈ ಸ್ಯಾಟರ್ಡೆ ಮುಗಿಯುತ್ತೆ, ಯಾಕಂದ್ರೆ ಈ ಸ್ಯಾಟರ್ಡೆ ನನ್ನ ಕೊನೆಯ ದಿನ ಆಗಿರುತ್ತೆ. ಸೊ ನನ್ನ ಅಡ್ಡದಲ್ಲಿ ಏನೇನ್ ಸ್ಪೆಷಲ್ ಆಗಿತ್ತು, 2 ವರ್ಷದಲ್ಲಿ ಏನೇನ್ ತಲೆಹರಟೆ ಮಾಡಿದೆ, ಎಲ್ಲಾ ವಿಷಯಗಳು ಇಡೀ ವಾರದಲ್ಲಿ ಹೈಲೈಟ್ ಮಾಡಿ ನಾನ್ ತೋರಿಸ್ತೀನಿ. ಅದು ಬಿಟ್ರೆ ಎಷ್ಟೋ ಸೈಕ್ ವಿಷಯಗಳಂತೂ ಹೇಳಲೇಬೇಕು, ಸೈಕ್ ಕಥೆಗಳಂತೂ ಇದ್ದೇ ಇದೆ. ಹೋಗೋಕ್ಕಿಂತ ಮುಂಚೆ ಲಾಸ್ಟ್ ಮಿನಿಟ್ ಅಲ್ಲೂ ನಾನು ಎಂಟರ್ಟೈನ್ ಮಾಡ್ಬಿಟ್ಟು ತಲೆಹರಟೆ ಮಾಡ್ಬಿಟ್ಟೆ ಹೋಗೋದು. ಈಗ ಸದ್ಯಕ್ಕೆ ವಾಪಸ್ ಬರ್ತೀನಿ, ಮುಂದಿನ ಹಾಡು ನಿಮಗೋಸ್ಕರ.